ಕೋರ್ಟಲ್ಲಿ ನಡೀತಾನೆ ಇದೆ. ಎಷ್ಟು ಕೇಸ್ಗಳು ಯಾವ್ದು ಸಾಲ್ವ್ ಆಗಿದೆ ಸರ್ ಅಂತ ಸೌಜನ್ಯ ಕೇಸೇ ಸಾಲ್ವ್ ಆಗಿಲ್ಲ ಇನ್ನೂ ಇಷ್ಟು ದಿನ ಆದಮೇಲೂ. ಈ ಥರ ಆದಾಗ ಈ ಥರ ನಿಂತ್ಕೊಂಡು, ಯಾಕಂದರೆ ಸರ್ ತುಂಬ ನೋವಾಗುತ್ತೆ. ಹೆಣ್ಣು ಮಕ್ಕಳಿಗೆ ಚಿಕ್ಕ ಮಕ್ಕಳನ್ನೂ ಬಿಡ್ತಿಲ್ಲ ಅಂದರೆ ಅಂತ ಕಚಡಗಳಿಗೆ ಏನು ಹೇಳೋಕ್ಕಾಗುತ್ತೆ? ಕಾನೂನು ನಡೀತಾನೆ ಇರುತ್ತೆ. ಕೋರ್ಟ್ ಇವಾಗ ನಾಳೆ ಅಂತ ತಪ್ಪು ಒಪ್ಕೊಳಕ್ಕೆ ಅವನೇ ರೆಡಿ ಇರ್ತಾನೆ. ನಾನೇ ಮಾಡಿದ್ದೀನಿ ಅಂತ ಅವ್ರಿಗೆ ಶಿಕ್ಷೆ ಆಗ್ತಿಲ್ಲ. ಆರಾಮಾಗಿ ಜೈಲಲ್ಲಿ ಊಟ ತಿಂಡಿ ಆಗ್ತಾ ಇದ್ದಾರೆ, ಸೇಫ್ಟಿ ಮಾಡ್ತಾ ಇದ್ದಾರೆ. ಜೈಲಿರೋದೇನಕ್ಕೆ ಭದ್ರ ಮಾಡೋಕ್ಕೆ? ತಪ್ಪು ಮಾಡ್ದಿರೋನು ಆರಾಮಾಗಿ ಜೈಲಲ್ಲಿ ಊಟ ತಿಂಡಿ ಹಾಕೊಂಡಿರಾಗ ಅಂಥವ್ನಿಗೆ ಯಾಕೆ ಸರ್? ಅಂಥವ್ನು ಕೊಲೆ ಮಾಡಿ ಸಾಯಿಸ್ಬೇಕಂತವ್ರನ್ನೆಲ್ಲ. ಒಳ್ಳೆ ಸಿನಿಮಾ ಅಜಯ್ ರಾವ್ ಅವರು ಇಂಥ ಸಿನಿಮಾಗೆ ಬಂಡವಾಳ ಹಾಕ್ಬಿಟ್ಟು ಸಿನಿಮಾ ಮಾಡಿದಾರಲ್ಲ, ತುಂಬ ಸಂತೋಷ ಆಯಿತು. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸರ್. ಥ್ಯಾಂಕ್ ಯು. ಖಂಡಿತವಾಗ್ಲೂ ಸರ್ ತುಂಬ ಬಂದಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್. ಅಪರೂಪದ ಸಿನಿಮಾ ಈ ಥರ ಎಲ್ಲ. ಯಾಕೆ ಅಂದರೆ ಇಷ್ಟು ದಿನ ಬಂದಿದೆ ರೇಪ್ ಆಗಿದೆ, ಇದಾಗಿದೆ ಅಂತ. ಅದಾದಮೇಲೆ ಕೋರ್ಟಲ್ಲಿ ಏನು ನಡೆಯುತ್ತೆ, ಏನೇನು ಮಾಡ್ತಾರೆ, ಕೋರ್ಟಲ್ಲಿ ಏನೇನು ನಡೆಯುತ್ತೆ, ತಪ್ಪಂಗೆ ಶಿಕ್ಷೆ ಆಗ್ತಿದೆಯಾ, ಏನು ಸೆಕ್ಷನ್ ಹಾಕಬೇಕು, ಈ ಥರ ಮಾಡಿದವ್ರಿಗೆ ನಾವು ಮಾಡಿದ್ರೆ ಏನಾಗುತ್ತೆ, ಇದ್ರ ಬಗ್ಗೆ ಅರಿವು ಮೂಡಿಸಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿದ್ರೆ ಯಾರ್ಯಾರ ಮನೇಲಿ ಅನ್ಯಾಯ ಆಗಿದೋ ಅಂಥ ಅನ್ಯಾಯ ಆಗಿರೋ ಮನೆಗಳೆಲ್ಲ ಬಂದು ಸಿನಿಮಾ ನೋಡಿದ್ರೆ ನಿಮಗೊಂದು ಅರಿವು ಮೂಡುತ್ತೆ ಸರ್. ಅಂಥ ಅದ್ಭುತವಾದ ಸಿನಿಮಾ. ಹ್ಯಾಟ್ಸ್ ಆಫ್ ಸರ್. ಅದು ಯಾಕಂದರೆ ಸರ್ ಇದು ದುಡ್ಡು ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ಸರ್. ನಮ್ಮ ಭಾರತದ ಹೆಣ್ಮಕ್ಳಿಗೆ ಏನೋ ಒಂದು ತಲುಪಿಸ್ಬೇಕು ಅಂತ ಮಾಡಿದಾರಲ್ಲ ಸರ್, ತುಂಬ ಸಂತೋಷ ಸರ್. ಅಜಯ್ ರಾವ್ ಅದಕ್ಕೋಸ್ಕರ ಖುಷಿ ಪಡ್ತೀನಿ ನಾನು. ಹೌದು ಸರ್. ಇಂಥ ಸಿನಿಮಾಗಳು ಮತ್ತೆ ಬರ್ತಾ ಇರ್ಬೇಕು ಸರ್. ದೊಡ್ಡ ಹೀರೋಗಳು ಈ ಥರ ಮಾಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ ಸರ್. ಆ್ಯಕ್ಷನ್ ಸಿನಿಮಾಗೆ ಬರ್ತಾ ಇರುತ್ತೆ, ತೊಂದರೆ ಇಲ್ಲ, ಬರಲಿ, ನಾವು ಎಂಜಾಯ್ ಮಾಡ್ತೀವಿ. ಜನಕ್ಕೆ ಅರಿವು ಮೂಡಿಸೋಂಥ ಸಿನಿಮಾಗಳು ಬೇಕು. ಖಂಡಿತವಾಗ್ಲೂ ಯುದ್ಧಕಾಂಡ ಒಂದು ಒಳ್ಳೆ ಸಿನಿಮಾ. ಆ ಟೈಮಲ್ಲಿ ಹೆಂಗಿತ್ತು, ಈ ಟೈಮಲ್ಲಿ ಹಂಗೆ ಬಂದಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.